ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಏನು ರೆಡಿ ಮಾಡೋಣಪ್ಪ ಅಂದ್ರೆ ನೋಡ್ರಿ, ನಾನು ಇವತ್ತು ಲಂಗದ ಕಟಿಂಗ್ ಶೇರ್ ಮಾಡಿದ್ನಲ್ಲ ನಿನ್ನೆ ವಿಡಿಯೋದಲ್ಲಿ. ಇವತ್ತು ಅದರ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಅಂದರೆ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಈಗ ಮೊದಲನೇದಾಗಿ ನಾವು ಇದಕ್ಕೆ ಕಸಿ ರೆಡಿ ಮಾಡ್ಕೊಂಡು ಬರೋಣ ಬರ್ರಿ. ನೋಡಿ ಕಸಿ ರೆಡಿ ಆಯ್ತು. ಸಣ್ಣ ಬೆಲ್ಟು 6 ಇಂಚ್ ಕಡಿಮೆ ಆಗಿತ್ತಲ್ಲ ಸಣ್ಣ ಬೆಲ್ಟ್, ಅದನ್ನೀಗ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ಇದು ನೋಡ್ರಿ, ಆ ಕಡೆ ಈ ಕಡೆ ಲಾಸ್ಟ್ 1/4 ಇಂಚ್ ಫೋಲ್ಡ್ ಮಾಡ್ಕೋಬೇಕು. ಕಚ್ಚಾ ಒಳಗೆ ಹೋಗ್ತದೆ, ಅಂದ್ರೆ ಇದು ಕಸಿ ಹಾಕುವಾಗ ಇಲ್ಲ ಅಂದ್ರೆ ಓಪನ್ ಆಗಿಬಿಡ್ತೈತಿ. ಈಗ ಇದನ್ನ ಮಾಡ್ಕೊಂಡಾದ್ಮೇಲೆ ಇದೇನು ಸಣ್ಣ ಬೆಲ್ಟ್ಗೆ 6 ಇಂಚ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ನಾವು, ಅದು ಕಚ್ಚಾ ಒಳಗಡೆ ಓಪನ್ ಆಗುತ್ತೆ. ಇದು ಕಸಿ ಹಾಕುವಾಗ ಡೈಲಿ ಯೂಸ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದನ್ನು ಎರಡು ಕಡೆನೂ ಆ ಕಡೆ ಈ ಕಡೆ ಬಳಸ್ಕೊಂಡು ಎರಡಕ್ಕೂ ಒಂದೊಂದು ಪಾಯಿಂಟೆಡ್ ಹಾಕ್ಕೊಂಡ್ಬಿಟ್ಟಾರೆ ನೋಡಿ ನನಗೆ, ಅಂದರೆ ಫ್ಲ್ಯಾಟಾಗಿ ಆಗುತ್ತೆ. ಸಣ್ಣ ಬೆಲ್ಟ್ ನಡ್ರಾಕಿಯನ್ನು ಹಿಡಂಗಿಲ್ಲ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಗಗ್ರಿ ಪೀಸ್ ಅಟ್ಯಾಚ್ ಮಾಡ್ಕೊಳತ್ತೀನಿ ನಾನು. ಇವು 3 ಪೀಸ್ ತಗೊಂಡೇನಲ್ಲ ಗಗ್ರಿ ಪೀಸ್, ಅವನ್ನ ಅಟ್ಯಾಚ್ ಮಾಡ್ಕೊಳತ್ತೀನಿ. ನೀವು ಟ್ರೈನಿಂಗ್ ಅವರು 4 ಪೀಸ್ ತಗೋರಿ, ಗಗ್ರಿಗೆ ಸರಿ ಹೋಗ್ತೈತಿ. ನಾನು ಇಲ್ಲೇ 3 ಪೀಸ್ ತೊಗೊಂಡಿನಿ. ಒಂದು ಚಿಕ್ಕ ಪೀಸ್ ಇತ್ತು, ಒಂದು 10 ಇಂಚಿಂದ ಒಂದು ಚಿಕ್ಕ ಪೀಸ್ ಇತ್ತು, ಅದನ್ನು ಕೂಡ ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡೇನಿ. ಹಾಗಾಗಿ ನನಗಿಷ್ಟ ಸರಿ ಹೋಗ್ತೈತಿ. ನೀವು ಹೊಸ್ದಾಗಿ ಕಲಿಯೋರೆಲ್ಲ 4 ಪೀಸ್ ತಗೋರಿ, ಕರೆಕ್ಟಾಗಿ ಬರುತ್ತೆ ನೋಡಿರಿ. ಈ ಥರ ನೆರಿಗೆ ಪೀಸ್ ಒಂದಕ್ಕೊಂದು ಉಲ್ಟಾ ಸೀದಾ ನೋಡಿಕೊಂಡು ಕಚ್ಚಾ ಒಂದೇ ಕಡೆ ಆಗೋ ರೀತಿ ಒಳಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಆ ಪೀಸ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗೆ ದಿಂಡು ಕಟ್ಕೋಬೇಕ್ರಿ ನಾವು. ಇದನ್ನು 1/4 ಇಂಚ್ ಹೋಗುತ್ತೆ ದಿಂಡು ಕಟ್ಟೋಕೆ. ಗಗ್ರಿ ಪೀಸ್ ಫುಲ್ ಇದನ್ನು ದಿಂಡು ಕಟ್ಕೊಂಡು ಬರೋಣ ಬರ್ರಿ. ಈಗ ಈಗ ನೆಕ್ಸ್ಟ್ ಇವೆರಡು ಫ್ರಂಟ್ ಬ್ಯಾಕು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ನಾವು ಎರಡು ಜಾಯಿಂಟ್ ಹಾಕ್ಕೋಬೇಕು. ಜಾಯಿಂಟ್ ಹಾಕ್ಕೊಂಡ್ಮೇಲೆ ನೆರಿಗೆ ಮಾಡೋದು. ಈಗಿದು ಎಕ್ಸ್ಟ್ರಾ ಇದ್ದಿದ್ದು ಬಟ್ಟೆ 6 ಇಂಚ್ ಅಗಲ ಸೈಜ್ಗೆ ಆ್ಯಡ್ ಮಾಡ್ಕೋದಿತ್ತಲ್ಲ, ಅದನ್ನು ಈಗ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ.
ನೋಡ್ರಿ ಈಗ ಈ ಬಟ್ಟೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ 1 ಇಂಚಿಗೆ 1 ನೀರಿಗೆ ಮಾಡ್ಕೊತ ಬರಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಲ್ಟಾ ಮಡಚಬೇಕು, ಯಾಕಂದ್ರೆ ಅದು ಸೈಡ್ ಸ್ಟಿಚಿಂಗ್ ಮಾಡುವಾಗ ಕೆಳಗಡೆ ಹೋಗುತ್ತೆ. ಹಂಗಾಗಿ ಈಗ ನೋಡಿರಿ 1 ಇಂಚಿಗೆ 1 ನೆರಿಗೆ ಮಾಡಬೇಕು. 1 ಇಂಚಿಗೆ 1 ನೆರಿಗೆ ಮಾಡಿದರೆ ಅದರೊಳಗೆ 1/4 ಇಂಚ್ ಬಟ್ಟೆ ಹೋಗಿರ್ಬೇಕು ಅಷ್ಟೇ. ಅಷ್ಟರಲ್ಲಿ 1 ನೆರಿಗೆ ಆಗಬೇಕು ನೋಡಿರಿ. ಆ ರೀತಿ ಫುಲ್ ಎಲ್ಲನೂ ನೆರಿಗೆ ಮಾಡ್ಕೊತ ಬರಬೇಕೀಗ. ನೋಡಿರಿ ಆತಿಗೆ ನೆರಿಗೆ ಮಾಡೋದು. ನಾನು ವಿಡಿಯೋಲಿ ಅಂತಕ್ಕಂಥ ಅದನ್ನ ಸ್ಪೀಡಾಗಿ ಮೂವ್ ಮಾಡಿದ್ದೀನಿ. ಈಗ ಸೊಂಟದ ಅಳತೆ 20 ಇರಬೇಕು ಕರೆಕ್ಟಾಗಿ. ಸರಿಯಾಗೈತಾ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡ್ರಿ ಇಲ್ಲೇ 1 ಇಂಚ್ ಎಕ್ಸ್ಟ್ರಾ ತೋರ್ಸಾತೈತಿದೆ. ಇದನ್ನ ಇನ್ನೊಂದು ನೀರಿಗೆ ಕೊಟ್ಕೊಂಡು ಮಧ್ಯಕ್ಕೆ ಸರಿ ಮಾಡ್ಕೊಂಡು ಕವರ್ ಮಾಡ್ಕೊಂಡ್ಬಿಡೋಣ. ಕರೆಂಟ್ ಹೋಯ್ತು ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ವಿಡಿಯೋ ಡಲ್ಲಾಗಿ ಕಾಣಿಸ್ತೈತಿ. ನೋಡ್ರಿ ಈಗ ನಮ್ಮ ಸೊಂಟ ಬೆಲ್ಟ್ಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಟ್ಟೆನ, ಅದನ್ನು ಒಂದು ಸೈಡ್ ಈ ಥರ 1/4 ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಗೀಚ್ಕೊಂಬಿಡ್ರಿ. ಅಂದ್ರೆ ಈಸಿಯಾಗಿ ಪಿಂಚಿಂಗ್ ಮಾಡ್ಕೊಳಕ್ಕೆ ಬರುತ್ತೆ ನೋಡ್ರಿ. ಈಗ ನೋಡ್ರಿ ಸೊಂಟ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಫೋಲ್ಡ್ ಮಾಡಿ ಗೀಜಿದ್ವಿ, ಅದನ್ನು ಕೆಳಗೆ ಬಿಟ್ಕೊಂಡು ಮೇಲ್ಗಡೆ ಮಾಡಿ ಇಟ್ಕೋಬೇಕು. ಆಮೇಲೆ ಈ ಸ್ಟ್ರೇಟ್ ಆಗಿತ್ತಲ್ಲ ಆ ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಡು ಬರಬೇಕು ನೋಡ್ರಿ. ನೋಡ್ರಿ ಈಗ ಅಟ್ಯಾಚಿಂಗ್ ಮುಗೀತು. ಇನ್ನು ಇದನ್ನು ಉಲ್ಟಾದಾಗ ಹಾಕ್ಕೊಂಡು ನಾವು ಫಿನಿಶಿಂಗ್ ಮಾಡ್ಕೊಂಡು ಬರಬೇಕು. ನೋಡ್ರಿ ಫಿನಿಶಿಂಗ್ ಮಾಡ್ತೀನಿ, ಈ ರೀತಿ ಹಾಕ್ಕೋಬೇಕು. ಅದನ್ನು ಫೋಲ್ಡ್ ಮಾಡಿ ಗೀಚ್ಕೊಂಡಿದ್ವಲ್ಲ ಅದನ್ನ ಇದ್ರ ಮ್ಯಾಗಿಟ್ಟು ಸ್ಟ್ರೈಟಾಗಿ ಒಂದು ಕಿನಾರಿ ಹಾಕ್ಕೊಂಡು ಬರಬೇಕು ನೋಡ್ರಿ. ನೋಡಿ ಸ್ಟಿಚ್ಚಿಂಗ್ ಈ ಥರ ಒಳಗೆ ಹೊರಗೆ ಕೂಡ ಕಿನಾರಿ ಬರಬೇಕು, ಹಂಗೆ ನೋಡಿಕೊಂಡು ಸ್ಟಿಚ್ ಹಾಕೋಬೇಕು. ನೋಡ್ರಿ ಈಗ ಉಲ್ಟಾ ಸೀದಾ ನೋಡಿಕೊಂಡು ಸೀದಾದೊಳಗೆ ಇಟ್ಕೋಬೇಕು ಬಾಡಿ ಪೀಸ್.
ಗಗ್ರಿನ ಅಟ್ಯಾಚ್ ಮಾಡಬೇಕೀಗ. ಗಗ್ರಿನ ಒಂದೊಂದು ಫೋಲ್ಡ್ ಮಾಡ್ಕೊತ ಹಚ್ಕೊತ ಹೋಗ್ಬೇಕು ನೋಡಿರಿ. ಗಗ್ರಿ ಪೀಸ್ ಉಲ್ಟಾ ಇಟ್ಕೋಬೇಕು, ಬಾಡಿ ಪೀಸ್ ಸೀದಾ ಇಟ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡಬೇಕು. ಇದನ್ನ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಒಂದೊಂದು ಚಿಕ್ಕ ಚಿಕ್ಕದಾಗಿ ನರಿಗೆ ಮಾಡಿಕೊಂಡು ಹೋಗಬೇಕು. ಈ ರೀತಿಯಾಗಿ ಈ ಕಡೆ ಬಾರ್ಡ್ರ್ ಅಂತೂ ಆಗಲೇ ಕಟ್ಟಿ ಇಟ್ಟೇವಿ ನಾವು. ಈಗ ಲಾಸ್ಟಲ್ಲಿ ಇದನ್ನು ಜಾಯಿಂಟ್ನ ಸೇರಿಸ್ಕೊಂಬಿಡೋಣ. ಅಲ್ಲಿಗೆ ಲಂಗ ಕಂಪ್ಲೀಟ್ ಆಗೈತಿ. ನೋಡಿರಿ ಫ್ರೆಂಡ್ಸ್, ಇದು ಲಾಸ್ಟ್ ಸೈಡ್ ಅಟ್ಯಾಚ್ ಸ್ಟಿಚ್. ನೋಡಿರಿ, ದಯವಿಟ್ಟು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿರಿ, ಲಂಗ ಕಂಪ್ಲೀಟಾಗಿ ರೆಡಿ ಆಯಿತು. ಈ ರೀತಿ ಬಂದೈತಿ ಲಂಗ. ತುಂಬ ಸುಲಭವಾಗಿ ಹೊಲಿಬೋದು ಇದನ್ನ. ನನಗೆ ಒಂದು ಮಾಡ್ಕೋದ್ಬಿಟ್ರೆ ಇನ್ನೇನು ಕಷ್ಟದ್ದೇ ಇಲ್ಲ ಇದರೊಳಗೆ ಕೆಲಸ. ನೋಡಿ, ಟ್ರೈ ಮಾಡಿ. ನೀವು ಕೂಡ ಮನೇಲಿ ಈ ಥರ ಲಂಗನ ಹೊಲಿಯೋದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಎಲ್ರಿಗೂ ಕೂಡ.